ಡಾಕ್ಟರ್, ಕುಂಠಿತ ಬೆಳವಣಿಗೆ ಅಂದರೆ ಏನು ಅನ್ನೋದು? ಮಗು ಯಾವಾಗ ತನ್ನ ವಯಸ್ಸಿಗೆ ಅನುಗುಣವಾಗಿ ತಲುಪಬೇಕಾದಂತಹ ಬೆಳವಣಿಗೆ ಹಂತವನ್ನು ತಲುಪುವುದಿಲ್ವೋ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕುಂಠಿತ ಬೆಳವಣಿಗೆ ಅಂತ ಹೇಳ್ತೇವೆ. ಈ ಕುಂಠಿತ ಬೆಳವಣಿಗೆಗೆ ಕಾರಣಗಳು ಯಾವುದು? ಒಂದು ಅಪೌಷ್ಟಿಕತೆ, ಇನ್ನೊಂದು ಸೋಂಕು, ಪದೇ ಪದೇ ಮಕ್ಕಳು ಸೋಂಕಿಗೆ ತುತ್ತಾಗುವಂಥದ್ದು, ಅಥವಾ ಕ್ರಿಮಿಬಾಧೆ ಇರ್ಬೋದು, ಅಥವಾ ಅದು ಆನುವಂಶಿಕವಾಗಿಯೂ ಇರ್ಬೋದು. ಡಾಕ್ಟರ್, ಈಗ ಶಾರೀರಿಕವಾಗಿ ಕುಂಠಿತ ಬೆಳವಣಿಗೆಯ ಲಕ್ಷಣಗಳು ಯಾವುದು? ಮಗುವಿನ ಎತ್ತರದಲ್ಲಿ ಕಡಿಮೆ ಇರುವಂಥದ್ದು, ಅಥವಾ ಮಗುವಿನ ತೂಕದಲ್ಲಿ ಕಡಿಮೆ ಇರುವಂಥದ್ದು. ಅಂದರೆ ಅತಿ ಕಡಿಮೆ ತೂಕದ ಮಗು ಅಥವಾ ಅತಿ ಕಡಿಮೆ ಎತ್ತರದ ಮಗು ಅಂತ ನಾವೇನು ಹೇಳ್ತೇವೆ, ಅದು ಶಾರೀರಿಕ ಬೆಳವಣಿಗೆಯ ಕುಂಠಿತತೆಯ ಲಕ್ಷಣ. ನಮಸ್ಕಾರ. ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ಕುಂಠಿತ ಬೆಳವಣಿಗೆ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ. ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಎನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕೌಮಾರ ಭೃತ್ಯ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಿಂಧು ಯಮಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ಮಕ್ಕಳಲ್ಲಿ ಕಂಡುಬರುವಂತ ಕುಂಠಿತ ಬೆಳವಣಿಗೆ ಅಂತ ಹೇಳ್ತಾರೆ, ಅಂದ್ರೆ ಏನು ಅನ್ನುವಂತ, ಯಾವ ರೀತಿಯಾದಂತ ಮಕ್ಕಳಲ್ಲಿ ನಾವು ಕುಂಠಿತ ಬೆಳವಣಿಗೆ ಅಂತ ಹೇಳ್ತೀವಿ? ಸೊ ಬೆಳವಣಿಗೆ ಅನ್ನುವಂಥದ್ದು ದೇಹದಲ್ಲಿ ಆಗುವಂತಹ ವೃದ್ಧಿ ಅಥವಾ ಮೆದುಳಿನ ಶಕ್ತಿ ಅಥವಾ ಸಾಮರ್ಥ್ಯದಲ್ಲಿ ಆಗುವ ವೃದ್ಧಿಗೆ ನಾವು ಬೆಳವಣಿಗೆ ಅಂತ ಹೇಳ್ತೇವೆ. ಸೊ ಇದು ಶಾರೀರಿಕ ಬೆಳವಣಿಗೆ ಮತ್ತು ಮೆದುಳಿನ ಶಕ್ತಿಯ ಬೆಳವಣಿಗೆ ಅಂತ ವಿಂಗಡಣೆ ಮಾಡ್ತೇವೆ. ಸೊ ಶಾರೀರಿಕ ಬೆಳವಣಿಗೆ ಅಂದರೆ ಅದೊಂದು ಗ್ರೋತ್ ಅಂತ ನಾವು ಹೇಳ್ತೇವೆ. ಅಂದರೆ ಅದೊಂದು ಕ್ವಾಂಟಿಟೇಟಿವ್ ಡೆವಲಪ್ಮೆಂಟ್ ಅಂತ. ಅಂದರೆ ದೇಹದಲ್ಲಿ ಆಗುವಂಥ ವೃದ್ಧಿ ಅಂದರೆ ತೂಕ ಹೆಚ್ಚಾಗುವುದು ಅಥವಾ ಎತ್ತರ ಹೆಚ್ಚಾಗುವುದು, ಇದನ್ನು ನಾವು ಶಾರೀರಿಕ ಬೆಳವಣಿಗೆ ಅಂತ ಹೇಳ್ತೇವೆ. ಇನ್ನು ಮೆದುಳಿನ ಬೆಳವಣಿಗೆ ಅಂತ ಹೇಳಿದರೆ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಮಗುವಿನ ಚಟುವಟಿಕೆಗಳಲ್ಲಿ ಬೆಳವಣಿಗೆ ಆಗುವಂಥದ್ದು ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳೋದು. ಮೆದುಳಿನ ಶಕ್ತಿಗೆ ಸಂಬಂಧಪಟ್ಟ ಬೆಳವಣಿಗೆ ಅಥವಾ ಮೆದುಳಿನ ಸಾಮರ್ಥ್ಯದ ಬೆಳವಣಿಗೆ ಅಂತ ಹೇಳ್ಬೋದು. ಇದು ಆಯಾ ವಯಸ್ಸಿಗೆ ಅನುಗುಣವಾಗಿ ಆಗ್ತಾ ಹೋಗುವಂಥದ್ದು. ಮಗು ಯಾವ ಹಂತದಲ್ಲಿ ಆ ವಯಸ್ಸಿಗೆ ಬೇಕಾದಂಥ ಬೆಳವಣಿಗೆಯನ್ನು ತಲುಪುವುದಿಲ್ವೋ ಅಥವಾ ತಲುಪುವಲ್ಲಿ ವಿಫಲವಾಗುತ್ತದೆಯೋ ಆಗ ನಾವು ಅದಕ್ಕೆ ಕುಂಠಿತ ಬೆಳವಣಿಗೆ ಅಂತ ಹೇಳ್ತೀವಿ. ಅದು ಶಾರೀರಿಕವಾಗಿ ಇರ್ಬೋದು ಅಥವಾ ಮೆದುಳಿನ ಬೆಳವಣಿಗೆಯಲ್ಲಿ ಅಥವಾ ಶಕ್ತಿ ಸಾಮರ್ಥ್ಯದಲ್ಲಿ ಕುಂಠಿತತೆಯನ್ನು ಕಾಣ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ, ಈಗ ಬೆಳವಣಿಗೆ ಕುಂಠಿತ ಆಗೋದಕ್ಕೆ ಮುಖ್ಯ ಕಾರಣಗಳೇನಾದರೂ? ಮುಖ್ಯ ಕಾರಣಗಳಂತ ಹೇಳಿದರೆ ನಾವು ಮೊದಲನೇದಾಗಿ ಹೇಳಿದ ಹಾಗೆ ಶಾರೀರಿಕ ಬೆಳವಣಿಗೆ ಮತ್ತು ಮೆದುಳಿನ ಬೆಳವಣಿಗೆ ಅಂತ ಬೇರೆ ಬೇರೆಯಾಗಿ ತಗೊಳ್ಬೇಕಾಗ್ತದೆ. ಸೊ ಶಾರೀರಿಕ ಬೆಳವಣಿಗೆಯಲ್ಲಿ ಕುಂಠಿತತೆಗೆ ಕಾರಣಗಳನ್ನು ಹೇಳುವುದಾದರೆ ಮೊದಲನೇದಾಗಿ ಅಪೌಷ್ಟಿಕತೆ, ಕುಪೋಷಣೆ ಅಂತ ಕೇಳಿದ್ದೀರ ನೀವು. ಅಪೌಷ್ಟಿಕತೆ ಅನ್ನುವಂಥದ್ದು ಅಂದರೆ ಪೋಷಕಾಂಶದ ಕೊರತೆಯಿಂದಾಗಿ ಉಂಟಾಗುವಂಥ ಕುಂಠಿತತ್ವ ಅಥವಾ ಹಿನ್ನಡೆ. ಇದರಲ್ಲಿ ಮೊದಲನೇದಾಗಿ ಗರ್ಭಾವಸ್ಥೆಯಿಂದನೇ ಸ್ಟಾರ್ಟ್ ಆಗ್ತದೆ ಇದು. ಅಂದರೆ ತಾಯಂದಿರು ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಸರಿಯಾದ ಆರೈಕೆಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಅಥವಾ ಸರಿಯಾದ ಪೋಷಕಾಂಶಗಳನ್ನು ತೆಗೆದುಕೊಳ್ಳದೇ ಇದ್ದರೆ, ಅಂದರೆ ಉದಾಹರಣೆಗೆ ಈಗ ಗರ್ಭಿಣಿ ಸಂದರ್ಭದಲ್ಲಿ ತಾಯಂದಿರು ಫೋಲಿಕ್ ಆ್ಯಸಿಡ್, ಕ್ಯಾಲ್ಶಿಯಂ, ವೈಟಮಿನ್ ಸಪ್ಲಿಮೆಂಟ್ಸ್, ಅಯರ್ನ್ ಸಪ್ಲಿಮೆಂಟ್ಸನ್ನು ತಗೊಳ್ಬೇಕಾಗ್ತದೆ. ಸೊ ಈ ಪೋಷಕಾಂಶಗಳನ್ನು ತಗೊಳ್ಳುವಲ್ಲಿ ಅವರೇನಾದರೂ ಕಡಿಮೆ ಆದರೆ ಅಥವಾ ತಗೊಳ್ಳದಿದ್ದರೆ ಅಂಥ ಸಂದರ್ಭದಲ್ಲಿ ಗರ್ಭಸ್ಥ ಶಿಶುವಿನ ಬೆಳವಣಿಗೆಗೆ ಇದು ಹಾನಿಯನ್ನು ಉಂಟು ಮಾಡ್ತದೆ. ಸೊ ಗರ್ಭಸ್ಥ ಶಿಶುವಿನ ಬೆಳವಣಿಗೆಯಲ್ಲಿ ಕುಂಠಿತತೆ ಬರ್ಬೋದು ಅಥವಾ ಮೆದುಳಿಗೆ ಸಹ ಹಾನಿಯನ್ನು ಉಂಟು ಮಾಡ್ತದೆ. ಇನ್ನು ಜನನ ಆದ ನಂತರ ಹೇಳೋದಾದರೆ ಅಪೌಷ್ಟಿಕತೆ ಅಂತಂದರೆ ಸರಿಯಾದ ಎದೆಹಾಲಿನ ಪೂರೈಕೆ ಆಗದೇ ಇರುವುದು ಅಥವಾ ನಂತರದ ದಿನಗಳಲ್ಲಿ ಸರಿಯಾದ ಪೋಷಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ನಾವು ಈ ಥರದ ಶಾರೀರಿಕ ಬೆಳವಣಿಗೆಯಲ್ಲಿ ಕುಂಠಿತತೆಯನ್ನು ಕಾಣ್ಬೋದು. ಇನ್ನು ಬೇರೆ ಕಾರಣಗಳನ್ನು ಹೇಳುವುದಾದರೆ ಸೋಂಕು, ಪದೇ ಪದೇ ಮಕ್ಕಳು ಸೋಂಕಿಗೆ ಬಲಿಯಾಗುವುದು ಅಂದರೆ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೇವೆ. ಮುಖ್ಯವಾಗಿ ಅತಿಸಾರ ಅಥವಾ ವಾಂತಿ, ಬೇದಿ ಅಂತ ಹೇಳ್ತೇವೆ, ಅಥವಾ ಜ್ವರ, ಇಂಥ ಕಾಯಿಲೆಗಳಿಗೆ ಮಗು ಆವಾಗ ತುತ್ತಾಗ್ತಾ ಇದ್ದಾಗ ಆ ಮಕ್ಕಳಲ್ಲಿ ನಾವು ಶಾರೀರಿಕ ಬೆಳವಣಿಗೆಯಲ್ಲಿ ಕುಂಠಿತತೆಯನ್ನು ಕಾಣ್ಬೋದು. ಇನ್ನೊಂದು ಹೊಟ್ಟೆ ಹುಳುವಿನ ತೊಂದರೆ ಇದ್ದಾಗ ಅಂದರೆ ಕ್ರಿಮಿಬಾಧೆ ಅಂತ ಹೇಳ್ತೇವೆ. ಇಂಥ ಸಂದರ್ಭದಲ್ಲಿ ಕೂಡ ಮಕ್ಕಳಲ್ಲಿ ನಾವು ಬೆಳವಣಿಗೆ ಕಡಿಮೆ ಆಗುವುದು ಅಥವಾ ಬೆಳವಣಿಗೆ ಆಗದೇ ಇರುವಂಥದ್ದು. ಅಂದರೆ ಮುಖ್ಯವಾಗಿ ಶಾರೀರಿಕ ಬೆಳವಣಿಗೆ ಅಂದರೆ ನಾವು ತೂಕ ಮತ್ತು ಎತ್ತರದಲ್ಲಿ ಹೇಳುವಂಥದ್ದು. ಮಗು ಆ ವಯಸ್ಸಿಗೆ ಬೇಕಾದ ತೂಕವನ್ನು ತಲುಪುವಲ್ಲಿ ವಿಫಲವಾಗುವಂಥದ್ದು ಅಥವಾ ಆ ವಯಸ್ಸಿಗೆ ಬೇಕಾಗದಂಥ ಎತ್ತರದಲ್ಲಿ ವ್ಯತ್ಯಾಸವಾಗುವಂಥದ್ದು. ಇಂಥ
ಸಂದರ್ಭದಲ್ಲಿ ನಾವು ಅದನ್ನು ಶಾರೀರಿಕ ಬೆಳವಣಿಗೆಯಲ್ಲಿ ಮಗು ಹಿಂದೆ ಇದೆ ಅಂತ ಹೇಳ್ತೇವೆ. ಇದೆಲ್ಲವೂ ಕಾರಣಗಳು ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ಶಾರೀರಿಕ ಬೆಳವಣಿಗೆಯಲ್ಲಿ ಕುಂಠಿತತೆ ಇದ್ರೆ. ಇನ್ನು ಬೇರೆ ಅಂದರೆ ನಮಗೆ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತತೆಯನ್ನು ಕಾಣುವಂಥದ್ದು ನಾವು. ಈಗ ಡಾಕ್ಟರ್, ಈಗ ಇದು ಶಾರೀರಿಕ ಬೆಳವಣಿಗೆಯಲ್ಲಿ ಕುಂಠಿತದ ಬಗ್ಗೆ ಹೇಳಿದ್ರೆ, ಅದೇ ರೀತಿಗೆ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತದ ಬಗ್ಗೆ ಹೇಳುದಾದ್ರೆ? ಹೌದು, ಅಂದರೆ ಈಗ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತತೆ ಅಂದರೆ ಒಂದು ಕಾರಣಗಳನ್ನು ನಾವು ಹೇಳುವುದಾದರೆ, ಮೊದಲನೇದು ಅದ್ವಿ ಅಂದರೆ ಅಪೌಷ್ಟಿಕತೆ, ತಾಯಂದಿರ ಆಹಾರದಲ್ಲಿ ಇರುವಂಥ ಅಪೌಷ್ಟಿಕತೆ. ಅಂದರೆ ಈಗ ಫೋಲಿಕ್ ಆ್ಯಸಿಡ್ ಅಂಥದನ್ನು ಸರಿಯಾಗಿ ತಗೊಳ್ಳದೇ ಇದ್ದರೆ ಆಗ ಅದು ಮಗುವಿನ ನರಮಂಡಲದ ಬೆಳವಣಿಗೆಗೆ ಅಥವಾ ಮೆದುಳಿನ ಬೆಳವಣಿಗೆಗೆ ಹಾನಿಯನ್ನು ಉಂಟು ಮಾಡ್ತದೆ. ಸೊ ಅದರಿಂದಾಗಿ ಮಗುವಿನಲ್ಲಿ ಮೆದುಳಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗುವಂಥದ್ದು ಅದು ಒಂದು ಕಾರಣ ಅಂತ ಹೇಳ್ಬೋದು. ಅಥವಾ ಜನನ ಸಮಯದಲ್ಲಿ ಅಥವಾ ಜನನದ ನಂತರ ಕಂಡುಬರುವಂಥ ಕೆಲವು ತೊಂದರೆಗಳು, ಅಂದರೆ ಜಾಂಡೀಸ್ ಇರ್ಬೋದು ಅಥವಾ ಫಿಟ್ಸ್ ಬರುವಂಥದ್ದು, ಇಂಥ ಕೆಲವು ರೋಗಗಳಿಗೆ ಮಗು ತುತ್ತಾಗುವುದರಿಂದ ಆ ಮಕ್ಕಳಲ್ಲಿ ಅದು ಮುಖ್ಯವಾಗಿ ಮೆದುಳಿಗೆ ಹಾನಿಯನ್ನು ಉಂಟು ಮಾಡಿದವರ ಮೂಲಕ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತತೆಯನ್ನು ನಾವು ಕಾಣುವಂಥದ್ದು. ಓಕೆ, ಇದೆಲ್ಲ ಇದ್ರ ಕಾರಣಗಳನ್ನು ಆಕ್ಚುಲಿ ಒಂದು ಮಗು ನೋಡಿದಾಗ ಅದು ಕುಂಠಿತದಿಂದ ಬಳಲ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಥವಾ ಲಕ್ಷಣಗಳು ಯಾವ ರೀತಿ? ಲಕ್ಷಣಗಳು ಅಂದರೆ ನಾವೀಗ ಒಂದು ಮಗು ನಮ್ಮ OPD ಗೆ ಬಂದಾಗ ಅಥವಾ ನಾವು ಹೊರಗಡೆ ಹೀಗೆ ನೋಡಿದಾಗ, ನಾವು ಮಗುವಿನ ಬೆಳವಣಿಗೆಯನ್ನು ಮೊದಲು ನೋಡಿದಾಗ ಅಥವಾ ಗಮನಿಸಿದಾಗ, ಈಗ ಶಾರೀರಿಕ ಬೆಳವಣಿಗೆ ಕುಂಠಿತತೆ ಆಗಿದ್ದರೆ ಅಂದರೆ ಈಗ 1 ವರ್ಷದ ಮಗುವನ್ನು ನಾವು ನೋಡ್ತೇವೆ. ನೋಡಿ ಅದನ್ನು ನಾವು ನಮ್ಮ OPD ಗೆ ಬಂದಾಗ ನಾವು ಅದನ್ನು ಮುಖ್ಯವಾಗಿ ನಾವು 1 ವರ್ಷದ ಮಗು ಬಂದಾಗ ನಾವು ಅದರದ್ದು ವೆಯ್ಟನ್ನು ಫಸ್ಟ್ ಚೆಕ್ ಮಾಡ್ತೇವೆ, ಆಮೇಲೆ ಹೈಟ್ ಚೆಕ್ ಮಾಡ್ತೇವೆ. ಈಗ ಯೂಶ್ವಲಿ ಏನಂದರೆ ನಮಗೆ ಒಂದು ಮಗು ಜನನವಾದಾಗ ಯಾವ ವೆಯ್ಟ್ ಇರ್ತದ ಮಗುವಿಗೆ, ಅಂದರೆ ಮಗುವಿನ ತೂಕ ಎಷ್ಟಿರ್ತದ ಆ ತೂಕದ 3 ಪಟ್ಟು ತೂಕ ಜಾಸ್ತಿ ಆಗಿರಬೇಕು. ಇದು ನಮ್ಮ ಒಂದು ನಿಯಮ ಇರುವಂಥದ್ದು. ಅಂದರೆ ಇಷ್ಟು ವೆಯ್ಟ್ ಗೇನ್ ಆಗಬೇಕಂತ. ಸೊ ಮಗುವಿನ ತೂಕವನ್ನು ನಾವು ಲೆಕ್ಕ ಮಾಡಿದಾಗ ಅದು 3 ಪಟ್ಟು ತೂಕ ಹೆಚ್ಚಾಗಲಿಲ್ಲ ಅಂದರೆ ಆವಾಗ ನಾವು ಅದು ತೂಕದಲ್ಲಿ ಕಡಿಮೆ ತೂಕದಲ್ಲಿ ಉಂಟು ಮಗುವಿನ ತೂಕದಲ್ಲಿ ಇನ್ನೂ ಬೆಳವಣಿಗೆ ಆಗಬೇಕು ಅಂತ ಪೋಷಕರಿಗೆ ಸಲಹೆಯನ್ನು ನೀಡ್ತೇವೆ. ಅದೇ ರೀತಿ ಎತ್ತರ ಕೂಡ ನಾವು ವಯಸ್ಸಿಗೆ ಅನುಗುಣವಾಗಿ ನಾವು ಚಾರ್ಟನ್ನು ಯೂಸ್ ಮಾಡ್ಕೊಳ್ತೇವೆ ಡಯಾಗ್ನೋಸ್ ಮಾಡಲಿಕ್ಕೆ. ಸೊ ಆ ವಯಸ್ಸಿಗೆ ಅನುಗುಣವಾಗಿ ಎತ್ತರ ಸಹ ಹೊಂದಬೇಕು. ಅಂದರೆ ಈಗ ಒಂದು ಮಗು 1 ವರ್ಷ ಆಗುವಾಗ ಒಂದು 75 ಸೆಂಟಿಮೀಟರ್ ಆದರೂ ಉದ್ದ ಆಗಬೇಕು ಮಗು. ಅಷ್ಟು ಉದ್ದ ಆಗಲಿಲ್ಲ ಅಂದಾಗ ನಾವು, ಅಥವಾ ಒಂದು ಸ್ವಲ್ಪ ಆಚೆ ಈಚೆ ಇರ್ಬೋದು, ಬಟ್ ತುಂಬ ಕಡಿಮೆ ಇದ್ದರೆ, ಅಂದರೆ ಈಗ ಒಂದು 70ರಿಂದ ಕೆಳಗಡೆ 65-66 ಸೆಂಟಿಮೀಟರ್ ಮಗು ಉಂಟು ಅಂತಂದಾಗ ನಾವು ಅದನ್ನು ಉದ್ದದಲ್ಲಿ ಅಥವಾ ಎತ್ತರದಲ್ಲಿ ಬೆಳವಣಿಗೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತೇವೆ. ಬಟ್ ಎತ್ತರದಲ್ಲಿ ಅಂದರೆ ನೆಕ್ಸ್ಟ್ ಮಗು ಬೆಳವಣಿಗೆ ಆಗ್ತಾ ಜಾಸ್ತಿ ಆಗ್ಬೋದು. ಆದರೆ ನಾವು ಮತ್ತೆ ಮುಂದೆ ಹೋದಾಗ, ಅಂದರೆ ಮಗು ಒಂದು 3 ವರ್ಷ ತಲುಪಿದಾಗ ಆ ವಯಸ್ಸಿಗೆ ಅನುಗುಣವಾಗಿ ಎತ್ತರವನ್ನು ತಲುಪಲಿಲ್ಲ ಅಂದಾಗ ನಾವು ಅದನ್ನು ಸ್ಟಂಟೆಡ್ ಗ್ರೋತ್ ಅಥವಾ ಎತ್ತರದಲ್ಲಿ ಕಡಿಮೆ ಇದೆ ಅಥವಾ ಡ್ವಾರ್ಫಿಸಮ್ ಅಂತ ಹೇಳ್ತೇವೆ. ಇದೆಲ್ಲವೂ ಲಕ್ಷಣಗಳು. ಅವರ ಹೈಟ್ ಮತ್ತೆ ವೆಯ್ಟ್ ಅನ್ನ ಲೆಕ್ಕಾಚಾರ ಹಾಕಬೇಕಾಗ್ತದೆ. ಇಷ್ಟೇ ಇರಬೇಕು ಅನ್ನೋಂಥದ್ದು ಇದೆ. ಅದು ಆ ಹಂತವನ್ನು ಅವರು ತಲುಪಲಿಲ್ಲ ಅಂದಾಗ ನಾವು ಅದನ್ನ ಕಡಿಮೆ ತೂಕದ ಮಕ್ಕಳು ಅಥವಾ ಕಡಿಮೆ ಎತ್ತರ ಇರುವಂಥದ್ದು ಅಂತ ನಾವು ಡಯಾಗ್ನೋಸ್ ಮಾಡ್ತೇವೆ. ಅದೇ ರೀತಿ ನಾವು ಮೆದುಳಿನ ಬೆಳವಣಿಗೆಯನ್ನು ನೋಡೋದಾದ್ರೆ ಅವರ ಸ್ಕಿಲ್ಸ್ ಮೇಲೆ ನಾವು ಅವರನ್ನ ಡಯಾಗ್ನೋಸ್ ಮಾಡ್ತೇವೆ. ಅಂದ್ರೆ ಈಗ ಒಬ್ಬ ಮಗುವಿಗೆ ಅದು ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರ್ಬೋದು, ಆ ರೀತಿ ಇದ್ರೆ ಅಂದ್ರೆ ಕೆಲವು ಮಕ್ಕಳಲ್ಲಿ ನಾವು ಇದನ್ನ ಕಾರಣಗಳನ್ನು ಹೇಳುವಾಗ, ಅಂದ್ರೆ ಕೆಲವು ಮಕ್ಕಳಲ್ಲಿ ಇದು ಆನುವಂಶಿಕವಾಗಿ ಬರುವ ಚಾನ್ಸಸ್ ಇರ್ತದೆ. ಅಂದರೆ ತಂದೆ ತಾಯಿಯಂದಿರದ್ದು ಹೈಟ್ ಕಡಿಮೆ ಇದ್ದಾಗ ಅಥವಾ ಅವರ ಒಂದು ಬಾಡಿ ಸ್ಟ್ರಕ್ಚರ್ ಸಣ್ಣಗಾಗಿದ್ದಾಗ ಅದೇ ಥರದ ಮಗುವಿನಲ್ಲಿ ಸಹ ಅದು ಮುಂದುವರಿಯುವ ಸಾಧ್ಯತೆ ಇರ್ತದೆ. ಈಗ ಶಾರೀರಿಕವಾಗಿ ನೀವು ಹೇಳಿದ್ರಿ ಇಷ್ಟು ಏಜಿಗೆ ಇಷ್ಟು ವೇಟ್ ಇರಬೇಕು, ಹೈಟ್ ಇರಬೇಕು ಅಂತ. ಈಗ ಅವ್ರದ್ದು ಮೆದುಳಿನ ಬೆಳವಣಿಗೆ ಆಗಿಲ್ಲ ಅಂತ ಅನ್ನೋದು ಹೇಗೆ ಗೊತ್ತಾ? ಹೌದು, ಅದಂದ್ರೆ ನಾವು ಮೆದುಳಿನ ಬೆಳವಣಿಗೆ ಅಂದರೆ ನಾವು ಡೆವಲಪ್ಮೆಂಟಲ್ ಸ್ಕಿಲ್ಸ್ ಅಥವಾ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೇವೆ. ಅಂದರೆ ಒಂದು ಆಯಾ ಏಜಿಗೆ ಆ ಒಂದು ಮೈಲುಗಲ್ಲನ್ನು ಆ ಮಗು ತಲುಪಬೇಕು. ಅದನ್ನು ತಲುಪಲಿಲ್ಲ ಅಂದಾಗ ನಾವು ಅದನ್ನು ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೇವೆ. ಅಂದರೆ ಈಗ ಒಂದು ಮಗುವಿನಲ್ಲಿ ನೀವು ಡೆವಲಪ್ಮೆಂಟ್ ಅಂತ ಹೇಳೋದಾದರೆ ಮೆದುಳಿನ ಬೆಳವಣಿಗೆಯನ್ನು ನಾವು ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಕತ್ತುಗಟ್ಟಿಯಾಗುವುದು, ಮೊದಲನೇದಾಗಿ ಕತ್ತುಗಟ್ಟಿಯಾಗುವಂಥದ್ದು, ಮಗು ಕೂತ್ಕೊಳ್ಳಿಕ್ಕುವಂಥದ್ದು ಅಥವಾ ಮಗು ನಿಂತ್ಕೊಳ್ಳಿಕ್ಕೆ ಕಲಿಯುವಂಥದ್ದು, ನಡೆಯುವಂಥದ್ದು, ಮಾತನಾಡುವಂಥದ್ದು, ಇದೆಲ್ಲ ಬೇರೆ ಬೇರೆ ಥರದ ಹಂತಗಳು ಈ ಬೆಳವಣಿಗೆಯಲ್ಲಿ. ಸೊ ಈ ಹಂತಗಳನ್ನು ಆಯಾ ವಯಸ್ಸಿಗೆ ಅದು ತಲುಪಲಿಲ್ಲ ಅಂದರೆ ಆವಾಗ ನಾವು ಅದನ್ನು ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತತೆ ಇದೆ ಅಂತ ಹೇಳ್ತೇವೆ. ಅಂದರೆ ಈಗ 1 ವರ್ಷಕ್ಕೆ ಮಗು ಅಥವಾ 1-1.5 ವರ್ಷ ಆಗುವಾಗ ಮಗು ನಡಿಬೇಕು, 1-2 ಪದಗಳನ್ನು ಮಾತನಾಡಬೇಕು. ಈಗ ಆ ಏಜಲ್ಲಿ ಮಗು
ನಡಿಲಿಕ್ಕೆ ಆಗೋದಿಲ್ಲ ಮಗುವಿಗೆ, ಅಥವಾ ಮಗು ಕೂತ್ಕೊಳ್ಳೋದೇ ಇಲ್ಲ, ಅಥವಾ ಮಗು ಇನ್ನೂ ಕವಚಿಯೇ ಬೀಳಲಿಲ್ಲ 1-1.5 ವರ್ಷ ಆಗುವಾಗ, ಅಥವಾ ಮಗು ಏನೂ ಮಾತಾಡ್ತಾ ಇಲ್ಲ, ಒಂದು ಸ್ವರಸ ಮಗುವಿನ ಬಾಯಿಂದ ಬರುವುದಿಲ್ಲ ಅಂತ ಹೇಳಿದರೆ ನಾವಾಗ ಅದನ್ನು ಬೆಳವಣಿಗೆಯಲ್ಲಿ ಕುಂಠಿತವಾಗಿದೆ ಅಥವಾ ಡೆವಲಪ್ಮೆಂಟಲ್ಲಿ ಡಿಲೇ ಅಂತ ಹೇಳ್ತೇವೆ, ಅಥವಾ ಡಿಲೇ ಇನ್ ದ ಮೈಲ್ ಸ್ಟೋನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಇದೆಲ್ಲವೂ ಕೂಡ ಒಂದು ಮಗುವಲ್ಲಿ ಕುಂಠಿತ ಬೆಳವಣಿಗೆ ಇದೆ ಅನ್ನೋದಕ್ಕೆ ಲಕ್ಷಣಗಳು. ಇದನ್ನೆಲ್ಲ ಡಯಾಗ್ನೋಸ್ ಯಾವ ರೀತಿಯಾಗಿ ಮಾಡ್ತೀರಾ? ಅಂದರೆ ನಾನು ಮೊದಲೇ ಹೇಳಿದಾಗೆ ನಾವು ಅಂದರೆ ಗ್ರೋತ್ ಚಾರ್ಟ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ತೇವೆ. ಸೊ ಮಗು ನಮಗೆ ಒ ಪಿ ಡಿಗೆ ಬಂದಾಗ, ಕರ್ಕೊಂಡು ಬಂದಾಗ ಮೊದಲನೇದಾಗಿ ನಾವು ಹೈಟ್ ವೆಯ್ಟನ್ನು ನೋಡಿ ಆ ಏಜಿಗೆ, ಮಗುವಿನ ಏಜನ್ನು ನಾವು ವಿಚಾರಿಸ್ತೇವೆ, ಆ ಏಜಿಗೆ ಕರೆಕ್ಟಾಗಿ ಉಂಟಾ ಇಲ್ವಾ ಅಂತ ನೋಡ್ತೇವೆ. ಆಮೇಲೆ ಇನ್ನು ನಾವು ಮೆದುಳಿನ ಬೆಳವಣಿಗೆ ಕರೆಕ್ಟಾಗಿ ಉಂಟಾ, ಅಂದರೆ ಶಕ್ತಿ, ಮೆದುಳಿನ ಶಕ್ತಿ ಅಥವಾ ಸಾಮರ್ಥ್ಯ ಏನು ಹೇಳ್ತೇವೆ ಅದು ಕರೆಕ್ಟಾಗಿ ಉಂಟಾ ಇಲ್ವಾ ಅಂತ ಹೇಳೋದಕ್ಕೆ ನಾವು ಈ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಅಥವಾ ಮೈಲ್ ಸ್ಟೋನ್ಸನ್ನು ಅಸೆಸ್ ಮಾಡ್ತೇವೆ. ಅಂದರೆ ಮಗು ಈಗ ಒಂದು ವರ್ಷದ ಮಗು ಅದು ಕೂತ್ಕೊಳ್ತಾ ಉಂಟಾ ಅದರಷ್ಟಕ್ಕೆ, ಅಥವಾ 1 ವರ್ಷದ 1-1.5 ವರ್ಷದ ಮಗು ಅದು ನಡೀತಾ ಉಂಟಾ, ಅಥವಾ ನಿಲ್ಲಕ್ಕೆ ಸಾಧ್ಯತೆ ಆಗ್ತಾ ಉಂಟಾ, ಅದಕ್ಕೆ ಏನು ಯಾರದೇ ಸಹಾಯವಿಲ್ಲದೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಉಂಟಾ, ಇದನ್ನು ನಾವು ಗಮನಿಸಿ ಆ ಮಗು ಆ ಹಂತವನ್ನು ತಲುಪಲಿಲ್ಲ ಅಂದಾಗ ನಾವು ಡಿಲೇ ಇದೆ ಅಂತ ಗುರುತಿಸ್ತೇವೆ. ಈಗ ಇದೆಲ್ಲ ನೀವು ಡಯಾಗ್ನೋಸ್ ಮಾಡಿದ್ಮೇಲೆ ಒಂದು ಮಗುವಿಗೆ ನಿವಾರಣೆಗೆ ಯಾವ ರೀತಿ ಆದಂಥ ಕ್ರಮಗಳು? ಅಂದರೆ ಇದರ ನಿವಾರಣೆಗೆ ಅಂದರೆ ಮೊದಲನೇದಾಗಿ ನಾವು ಗರ್ಭಿಣಿ ಅವಸ್ಥೆಯನ್ನು, ಅಂದರೆ ತಾಯಂದಿರಿಗೆ ಸಲಹೆಯನ್ನು ಕೊಡಬೇಕಾಗ್ತದೆ. ಯಾವಾಗ ತಾಯಂದಿರು ಗರ್ಭಾವಸ್ಥೆಯನ್ನು ತಲುಪಿದ್ದಾರೆ ಅಂತ ಗೊತ್ತಾಗ್ತದೆ ಆ ದಿನಗಳಿಂದಲೇ ಅವರು ಸರಿಯಾದ ಆರೈಕೆಗಳನ್ನು ಮಾಡಿಕೊಳ್ಬೇಕು. ಸ್ಕ್ಯಾನಿಂಗ್ ಮಾಡಿದಾಗ ಹೌದು. ಅಂದರೆ ಸ್ಕ್ಯಾನಿಂಗ್ ಮಾಡಿದ ನಂತರ ನಮಗೆ ಗೊತ್ತಾಗುವಂಥದ್ದು ಅಲ್ಲಿ ಏನೋ ಕುಂಠಿತ ಬೆಳವಣಿಗೆ ಇದೆ ಅಂತ. ಸೊ ಇದನ್ನು ನಿವಾರಣೆ ಅಥವಾ ಆಗಬಾರ್ದು ಅಂದರೆ ನಾವು ಗರ್ಭಿಣಿ ಆದಾಗಿನಿಂದ ಸರಿಯಾದ ಪೋಷಕಾಂಶಯುಕ್ತ ಆಹಾರ ಮತ್ತು ಅದಕ್ಕೆ ಬೇಕಾದಂಥ ಆರೈಕೆ ಮತ್ತು ರೆಗ್ಯುಲರ್ ಹೆಲ್ತ್ ಚೆಕಪ್ಪನ್ನು ಮಾಡಿಕೊಳ್ಳುವಂಥದ್ದು, ಅದೇ ರೀತಿ ರೆಗ್ಯುಲರ್ ಸ್ಕ್ಯಾನಿಂಗ್ ಎಲ್ಲದನ್ನು ಮಾಡ್ಕೊಳ್ತಾ ಹೋದಾಗ ನಾವು ಇದನ್ನು ತಡೆಗಟ್ಟಬಹುದು. ಡಾಕ್ಟರ್, ನಾವು ಇಷ್ಟೊತ್ತು ಕುಂಠಿತ ಬೆಳವಣಿಗೆಯ ಬಗ್ಗೆ ಮಾತಾಡ್ತಿದ್ವಿ, ಆದರೆ ಯಾವ ರೀತಿಯಾದಂಥ ಲಕ್ಷಣಗಳು, ಕಾರಣಗಳೆಲ್ಲ ತಿಳ್ಕೊಂಡ್ವಿ. ಮುಂದೆ ಒಂದು ಬ್ರೇಕನ್ನು ತಗೊಂಡು ಮತ್ತೆ ಅದರ ಚಿಕಿತ್ಸಾ ಕ್ರಮಗಳಿಂದ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳಿದೆ ಅಂತ ಅನ್ನೋದನ್ನ ಮಾತಾಡೋಣ. ಎನ್ನಾರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಎನ್ನಾರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ನೀವು ಬ್ರೇಕ್ಗಿಂತ ಮೊದಲು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಯಾವ ರೀತಿಯಾದಂಥ ನಿವಾರಣೆಯ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಹೇಳಿದ್ರೆ, ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ಕ್ರಮ? ಅಂದರೆ ಜನನದ ನಂತರ, ಅಂದರೆ ಮಗು ಹುಟ್ಟಿದ ನಂತರ ಸರಿಯಾದ ಎದೆ ಹಾಲಿನ ಪೂರೈಕೆ ಮಾಡುವಂಥದ್ದು. ಆಮೇಲೆ ತದನಂತರದ ದಿನಗಳಲ್ಲಿನ ಆಹಾರ ಸೇವನೆಯಲ್ಲಿ, ಮಗುವಿನ ಆಹಾರ ಸೇವನೆಯಲ್ಲಿ ಪೌಷ್ಟಿಕಯುಕ್ತ ಆಹಾರವನ್ನು ನೀಡುವಂಥದ್ದು ಮಗುವಿಗೆ. ಇದರಿಂದ ನಾವು ಕುಂಠಿತ ಬೆಳವಣಿಗೆಯನ್ನು ತಡಿಬೋದು. ಅದೇ ರೀತಿ ಸೋಂಕುಗಳಿಗೆ, ಅಂದರೆ ನಾನು ಕಾರಣಗಳನ್ನು ಹೇಳಿದಾಗ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಅಂತ ಹೇಳಿದೆ, ಅದಕ್ಕೆ ತುತ್ತಾಗದ ಹಾಗೆ ಮಗುವನ್ನು ಕಾಪಾಡಿಕೊಳ್ಳುವಂಥದ್ದು, ಮತ್ತು ಕ್ರಿಮಿ ಅಥವಾ ಅದೇನಾದರೂ ತೊಂದರೆಗಳು ಆಗದ ಹಾಗೆ ಮಗುವಿಗೆ, ಅಥವಾ ಆ ಥರದ ತೊಂದರೆಗಳು ಇದ್ದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಿಕೊಳ್ಳುವುದರ ಮೂಲಕ ನಾವು ಬೆಳವಣಿಗೆಯನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗ್ಬೋದು. ಓಕೆ, ಇದೆಲ್ಲವೂ ಕೂಡ ನಿವಾರಣೆಗೆ ಕ್ರಮಗಳಾಯಿತು. ಈಗ ಆಯುರ್ವೇದದಲ್ಲಿ ಮಕ್ಕಳಿಗೆ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾದ ಚಿಕಿತ್ಸೆಗಳ ಇದೆ? ಅಂದರೆ ನಮ್ಮಲ್ಲಿ ನಾವು ಮುಖ್ಯವಾಗಿ ಈ ಬೆಳವಣಿಗೆಯ ಮಕ್ಕಳಲ್ಲಿ, ಅಂದರೆ ಕುಂಠಿತ ಬೆಳವಣಿಗೆಗೆ ಚಿಕಿತ್ಸೆ ಅಂತ ನೋಡೋದಾದರೆ ನಮ್ಮ ಆಯುರ್ವೇದ ಚಿಕಿತ್ಸೆಯ ಒಂದು ಮೂಲ ಮಂತ್ರ ಅಂದರೆ ಅಗ್ನಿ ಚಿಕಿತ್ಸೆ. ಅಂದರೆ ನಾವು ಡೈಜೆಸ್ಟಿವ್ ಪವರ್ ಅಂತ ಏನು ಹೇಳ್ತೇವೆ, ಅಥವಾ ಡೈಜೆಸ್ಟಿವ್ ಫೈರ್ ಅಂತ ಏನು ಹೇಳ್ತೇವೆ, ಅದನ್ನು ಸರಿಪಡಿಸುವಂಥದ್ದು. ಅಂದರೆ ಮುಖ್ಯವಾಗಿ ಆಹಾರ ಕರೆಕ್ಟಾಗಿ ಡೈಜೆಸ್ಟ್ ಆಗಬೇಕು, ನಂತರವೇ ನಮಗೆ ದೇಹಕ್ಕೆ ಪೋಷಕಾಂಶಗಳು ಸಿಗುವಂಥದ್ದು. ಸೊ ಇಂಥ ಮಕ್ಕಳಲ್ಲಿ ಅಗ್ನಿ ಅನ್ನುವಂಥದ್ದು ಕಡಿಮೆ ಇರ್ತದೆ. ಸೊ ಇಂಥ ಮಕ್ಕಳಲ್ಲಿ ಅಗ್ನಿಯನ್ನು ಮುಖ್ಯವಾಗಿ ನಾವು ಜಾಸ್ತಿ ಮಾಡಬೇಕಾಗ್ತದೆ ಅಥವಾ ಸ್ಟಿಮ್ಯುಲೇಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ದೀಪನ ಪಾಚನ ಔಷಧಿಗಳನ್ನು ಕೊಡ್ತೇವೆ. ಅಂದರೆ ಅರವಿಂದಾಸವ ಇರ್ಬೋದು ಅಥವಾ ಕುಮಾರಿ ಆಸವ, ಈ ಥರದ ಕೆಲವು ಔಷಧಿಗಳಿವೆ. ಆ ಔಷಧಿಗಳ ಮೂಲಕ ನಾವು ಅಗ್ನಿಯನ್ನು ಸ್ಟಿಮ್ಯುಲೇಟ್ ಮಾಡ್ತೇವೆ. ಆ ನಂತರ ನಾವು ಮಗುವಿಗೆ ಪೋಷಕಾಂಶಯುಕ್ತ ಔಷಧಿಗಳನ್ನು ಕೊಡುವಂಥದ್ದು. ಸೊ ದೀಪನ ಪಾಚನ ಔಷಧಿಗಳನ್ನು ಕೊಟ್ಟಾದ ನಂತರ ನಾವು ಪೋಷಕಾಂಶಯುಕ್ತ ಔಷಧಿಗಳನ್ನು ಕೊಡ್ತೇವೆ ಮಗುವಿನ ಬೆಳವಣಿಗೆ ಆಗಲಿಕ್ಕೆ. ಅಂದರೆ ಲೇಹಗಳು ಇರ್ಬೋದು, ಅಥವಾ ಅಶ್ವಗಂಧ ಚೂರ್ಣ ಅಥವಾ ಚ್ಯವನ್ಪ್ರಾಶ್ ಅಂತ ನೀವು ಕೇಳಿರ್ಬೋದು. ಇಂಥ ಲೇಹನಗಳನ್ನೆಲ್ಲ ನಾವು ರಸಾಯನ ಚಿಕಿತ್ಸೆಯನ್ನು ಮುಖ್ಯವಾಗಿ ಕೊಡ್ತೇವೆ. ಅದೇ ರೀತಿ ಈಗ ಅದರ ಮಗುವಿನ ಕಾರಣಗಳನ್ನು ನಾವು ನೋಡಿದಾಗ ಅಲ್ಲಿ ಕ್ರಿಮಿ ಬಾಧೆ ಅಂತ ಏನಾದರೂ ಇದ್ದರೆ ನಾವು ಕ್ರಿಮಿ ಚಿಕಿತ್ಸೆಯನ್ನು ಕೊಡ್ತೇವೆ. ಸೊ ಕ್ರಿಮಿ ಚಿಕಿತ್ಸೆ ಆದ ನಂತರ, ಅದು ಸುಧಾರಣೆ ಆದ ನಂತರ ನಾವು ಮುಂದೆ
ಈ ರಸಾಯನ ಚಿಕಿತ್ಸೆಯನ್ನು ಮಕ್ಕಳಲ್ಲಿ ನೀಡ್ತೇವೆ. ಇದು ಶಾರೀರಿಕ ಬೆಳವಣಿಗೆಗೆ ಮುಖ್ಯವಾದ ಚಿಕಿತ್ಸೆಗಳು. ಇದೇ ಥರ ಇನ್ನು ಮೆದುಳಿನ ಚಿಕಿತ್ಸೆಗೆ ನಾವು ಹೋಗುವುದಾದರೆ ಇಲ್ಲಿ ಸಹ ಮೊದಲನೇದಾಗಿ ನಾವು ಅಗ್ನಿಯನ್ನು ದೀಪ್ತಗೊಳಿಸಬೇಕಾಗ್ತದೆ. ತದನಂತರ ನಾವು ಮಕ್ಕಳಿಗೆ ಮುಖ್ಯವಾಗಿ ನಾವು ಇಲ್ಲಿ ಅಭ್ಯಂಗ ಅಂತ ಏನು ಹೇಳ್ತೇವೆ ಅಥವಾ ಸ್ವೇದ ಮತ್ತು ಬಸ್ತಿ ಚಿಕಿತ್ಸೆಗಳ ಮೂಲಕ, ಅದೇ ಥರ ನಸ್ಯ ಚಿಕಿತ್ಸೆ ಅಂತ ಇದೆ ನಮ್ಮಲ್ಲಿ. ಈ ಎಲ್ಲ ಚಿಕಿತ್ಸೆಗಳ ಮೂಲಕ ನಾವು ಚಿಕಿತ್ಸೆಯನ್ನು ಮಕ್ಕಳಿಗೆ ನೀಡ್ತೇವೆ. ಇದರಿಂದ ಆ ಮಕ್ಕಳಲ್ಲಿ ಮಿನಿಮಮ್ ಮೈಲ್ಸ್ಟೋನ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಅಚೀವ್ ಆಗಲಿಕ್ಕೆ ಅವರಿಗೆ ಸಹಾಯ ಮಾಡ್ತದೆ. ಈ ಚಿಕಿತ್ಸೆಗಳು ಕೆಲವು ಮೈಲ್ಸ್ಟೋನ್ಸ್ ಅಥವಾ ಬೆಳವಣಿಗೆಯ ಹಂತಗಳನ್ನು ಮಕ್ಕಳು ತಲುಪುವಲ್ಲಿ ಸಹಾಯವನ್ನು ಮಾಡ್ತದೆ. ಓಕೆ, ಈ ಎಲ್ಲ ಚಿಕಿತ್ಸೆಗಳು ನಿಮ್ಮ ಎನಪೋಯ ಆಸ್ಪತ್ರೆ ಆಯುರ್ವೇದಿಕ್ ಇದರಲ್ಲಿ ಡಿಪಾರ್ಟ್ಮೆಂಟ್ನಲ್ಲೂ ಸಿಗುತ್ತೆ? ಹೌದು, ನಮ್ಮಲ್ಲಿ ನಾವು ಒಂದು 5 ವರ್ಷದಿಂದ ನಮ್ಮ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ನಮ್ಮಲ್ಲಿ ಎಲ್ಲ ಥರದ ಅಂದರೆ ಶಾರೀರಿಕ ಬೆಳವಣಿಗೆಯಲ್ಲಿ ಕುಂಠಿತವಾದ ಮಕ್ಕಳಿಗೆ ಸಹ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಅದೇ ರೀತಿ ಮಿದುಳಿನ ಬೆಳವಣಿಗೆಯಲ್ಲಿ ಕುಂಠಿತವಾಗಿರುವಂಥದ್ದು ಅಂದರೆ ಮುಖ್ಯವಾಗಿ ನಾವು ಕಾಯಿಲೆಗಳನ್ನು ಹೇಳುವುದಾದರೆ ಸೆರೆಬ್ರಲ್ ಪಾಲ್ಸಿ ಅಂತ ಮಕ್ಕಳು ನಮ್ಮಲ್ಲಿ ಜಾಸ್ತಿ ಬರ್ತಾರೆ. ಅಂಥ ಮಕ್ಕಳಿಗೆಲ್ಲ ನಾವು ಡೆವಲಪ್ಮೆಂಟಲ್ ಡಿಲೇ ಇರುವಂಥ ಮಕ್ಕಳು, ಅಂಥ ಮಕ್ಕಳಲ್ಲಿ ನಾವು ಬೇರೆ ಬೇರೆ ಥರದ ಅಂದರೆ ಈ ಅಭ್ಯಂಗ ಇರ್ಬೋದು, ಬಸ್ತಿ ಇರ್ಬೋದು ಅಥವಾ ನಸ್ಯ ಇಂಥ ಚಿಕಿತ್ಸೆಗಳನ್ನು ಕೊಡ್ತೇವೆ. ಅದ್ರ ಜೊತೆಗೆ ನಮ್ಮಲ್ಲಿ ಅದಕ್ಕೆ ಪೂರಕವಾದ ಚಿಕಿತ್ಸೆಗಳು ಅಂದರೆ ಈ ಫಿಸಿಯೋಥೆರಪಿ ಮತ್ತು ಆಕ್ಯುಪೇಷನಲ್ ಥೆರಪಿ ಮತ್ತು ಸ್ಪೀಚ್ ಥೆರಪಿ, ಈ ಚಿಕಿತ್ಸೆಗಳು ನಮ್ಮ ಈ ಇಂಥ ಬೆಳವಣಿಗೆಯಲ್ಲಿ ಕುಂಠಿತತೆ ಇರುವ ಮಕ್ಕಳಿಗೆ ಪೂರಕವಾಗಿ ಬೇಕಾದಂಥ ಚಿಕಿತ್ಸೆಗಳು, ಅಂದರೆ ಮುಖ್ಯವಾದ ಚಿಕಿತ್ಸೆಯ ಜೊತೆಗೆ ಸಹಾಯಕವಾಗಿ ಇರುವಂಥ ಚಿಕಿತ್ಸೆಗಳು. ಈ ಚಿಕಿತ್ಸೆಗಳ ವಿಭಾಗಗಳು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುವುದರಿಂದ ನಮ್ಮ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಕಡಿಮೆ ದರದಲ್ಲಿ, ಕೈಗೆಟುಕುವ ದರದಲ್ಲಿ ಎಲ್ಲ ಚಿಕಿತ್ಸೆಗಳು ಒಂದೇ ಕಡೆ ಸಿಗುವಂತೆ ಆಗ್ತದೆ. ಆದ ಕಾರಣ ಎಲ್ಲ ಥರದ ರೋಗಿಗಳು. ಅಂದರೆ ಈಗ ಯಾವ ಟೈಮಿಂಗ್ಸ್ ಅಂತೇನಾದ್ರೂ ಇದೆ ಅಥವಾ ವಾರದ ಈ ದಿನಗಳಲ್ಲಿ ಮಾತ್ರ ಈ ಚಿಕಿತ್ಸೆಯನ್ನು ಕೊಡ್ತೇವೆ? ಇಲ್ಲ, ನಮ್ಮಲ್ಲಿ ಅಂದರೆ OPD ದಿನಗಳಿದೆ. ಆ OPD ದಿನಗಳಲ್ಲಿ ಬಂದಾಗ ಅಲ್ಲಿರುವಂಥ ವೈದ್ಯರುಗಳು ಮಕ್ಕಳನ್ನು ನೋಡ್ತಾರೆ, ಆಮೇಲೆ ಅದಕ್ಕೆ ಸೂಕ್ತವಾದ ಸಲಹೆ ಮತ್ತು ಪರಿಹಾರವನ್ನು ಕೊಡ್ತಾರೆ. ಅಂದರೆ ಕೆಲವು ಮಕ್ಕಳಿಗೆ ಅಂದರೆ ಈಗ ಮುಖ್ಯವಾಗಿ ಮೆದುಳಿನ ಬೆಳವಣಿಗೆಯಲ್ಲಿ ಏನಾದರೂ ಕುಂಠಿತತೆ ಇರುವ ಮಕ್ಕಳಲ್ಲಿ ಹೆಚ್ಚಾಗಿ ಅವರಿಗೆ ಚಿಕಿತ್ಸೆಗಳೇ ಬೇಕಾಗ್ತದೆ. ಅಂದರೆ ಅವರಿಗೆ ಔಷಧಿಗಳಲ್ಲಿ ಕಡಿಮೆ ಆಗುವುದು ಅಥವಾ ಔಷಧಿಗಳಲ್ಲಿ ಅಷ್ಟು ಪ್ರಯೋಜನವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆಗ ಅವರಿಗೆ ನಾವು ಅವರನ್ನು ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಅವರಿಗೆ ನಾವು ಚಿಕಿತ್ಸೆಗಳನ್ನು ಕೊಡ್ತೇವೆ. ಅದೇ ಈ ಶಾರೀರಿಕ ಬೆಳವಣಿಗೆ ಅಥವಾ ಕ್ರಿಮಿಬಾಧೆ ಅಂಥ ತೊಂದರೆಗಳಿದ್ದಾಗ ನಾವು ಔಷಧಿಗಳನ್ನು ಕೊಟ್ಟು ಅದನ್ನು ಗುಣಪಡಿಸ್ತೇವೆ. ಓಕೆ, ಈಗ ನಿಮ್ಮದು ಈ ಸಮಸ್ಯೆ ಅಲ್ಲದೆ, ಈಗ ನೀವು ಹೇಳಿದ ಸಮಸ್ಯೆ ಅಲ್ಲದೆ ನಿಮ್ಮದು ಎನಪೋಯ ಆಸ್ಪತ್ರೆ ಆಯುರ್ವೇದಿಕ್ ವಿಭಾಗದಲ್ಲಿ, ಮಕ್ಕಳ ವಿಭಾಗದಲ್ಲಿ ಯಾವುದೆಲ್ಲ ಬೇರೆ ರೋಗಗಳಿಗೆ ಚಿಕಿತ್ಸೆಯನ್ನು ಸಿಗುತ್ತೆ? ಬೇರೆ ರೋಗಗಳಿಗೆ ಅಂದರೆ ನಾವು ಎಲ್ಲ ಥರದ ರೋಗಗಳಿಗೆ ಚಿಕಿತ್ಸೆಯನ್ನು, ಮಕ್ಕಳ ಸಮಸ್ಯೆಗಳು, ಮಕ್ಕಳ ಸಮಸ್ಯೆಯಲ್ಲಿ ಈಗ ಕೆಮ್ಮು, ಶೀತ ಇರ್ಬೋದು ಅಥವಾ ಜ್ವರ ಇರ್ಬೋದು ಅಥವಾ ಯಾವುದೇ ರೀತಿಯ ತೊಂದರೆಗಳು ಮಕ್ಕಳಿಗಿದ್ದಾಗ ಆ ಮಕ್ಕಳನ್ನು ನಾವು ಪರೀಕ್ಷೆ ಮಾಡ್ತೇವೆ ಮತ್ತು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡ್ತೇವೆ. ಓಕೆ ಡಾಕ್ಟರ್, ಈಗ ಮಕ್ಕಳ ಕುಂಠಿತದ ಇರ್ಬೋದು ಅಥವಾ ಬೇರೆ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಪೋಷಕರಲ್ಲಿ ಆ ಮಕ್ಕಳಿಗಿಂತ ಜಾಸ್ತಿ ಟೆನ್ಷನ್ಗಳಿರ್ಬೋದು ಅಥವಾ ಒಂದು ಏನೋ ಒಂದು ಸಮಸ್ಯೆಗಳು ಜಾಸ್ತಿ ಅವ್ರು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಪೋಷಕರು, ತಲೆಬಿಸಿರುವಂಥ ಜಾಸ್ತಿ ಅವರಿಗೆ. ಸೊ ಅಂಥವರಿಗೆ ನೀವು ಏನು ಕಿವಿ ಮಾತನ್ನ ಹೇಳ್ತೇನೆ? ಹೌದು, ಸೊ ಗರ್ಭಿಣಿಯಾದಾಗಿಂತ ತಾಯಂದಿರಿಗೆ, ಮುಖ್ಯವಾಗಿ ತಾಯಂದಿರಿಗೆ ಗರ್ಭಿಣಿಯಾದಾಗಿನಿಂದ ಮಗುವಿನ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಅಂದರೆ ಅವರು ಉತ್ತಮವಾದ ಆರೈಕೆಗಳನ್ನು ತಗೊಳ್ಬೇಕಾಗ್ತದೆ ಗರ್ಭಿಣಿ ಸಂದರ್ಭದಲ್ಲಿ. ತದನಂತರ ಜನನದ ಸಮಯದಲ್ಲಿ ಅಂದರೆ ಸೂಕ್ತವಾದ ವೈದ್ಯರನ್ನು ಕಾಣುವುದು ಮತ್ತು ಸೂಕ್ತವಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥದ್ದು. ಅದೇ ರೀತಿ ನಂತರದ ದಿನಗಳಲ್ಲಿ ಕನಿಷ್ಠ 3 ತಿಂಗಳಿಗೊಮ್ಮೆ ಆದರೂ ಮಗುವನ ಹೆಲ್ತ್ ಚೆಕಪ್ ಅಂದರೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳುವಂಥದ್ದು. ಮತ್ತು ನಾವು ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಮಗುವಿನ ತೂಕ ಮತ್ತು ಎತ್ತರದ ಅಳತೆಗಳನ್ನು ಮುಖ್ಯವಾಗಿ ಮಾಡ್ತಾರೆ. ಸೊ ಆವಾಗ ಅವರೇನಾದರೂ ನಮಗೆ ಏನಾದರೂ ಹೇಳಿದರೆ ಪೋಷಕರಿಗೆ ಈ ಮಗು ಎತ್ತರ ತಲುಪಬೇಕಾದಷ್ಟು ಎತ್ತರವನ್ನು ಹೊಂದಿಲ್ಲ ಅಥವಾ ತೂಕದಲ್ಲಿ ಕಡಿಮೆ ಇದೆ ಅಂತ ಅವರೇನಾದರೂ ಸಲಹೆಗಳನ್ನು ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟ ವೈದ್ಯರುಗಳನ್ನು ಕಂಡುಕೊಳ್ಳುವುದು ಮತ್ತು ಸೂಕ್ತ ಸಲಹೆಯನ್ನು ತಗೊಳ್ಳುವುದು ಉತ್ತಮ ಅಂತ ಹೇಳ್ತೀನಿ. ಅಂದ್ರೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು, ಎಲ್ಲ ಸಮಸ್ಯೆಗಳಿಗೂ ಎಲ್ಲ ರೀತಿಯಂತ ಚಿಕಿತ್ಸೆಗಳು ಇದೆ, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರೆ ಉತ್ತಮ. ಡಾಕ್ಟರ್, ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡ್ರೆ ಮಕ್ಕಳಲ್ಲಿರುವಂತಹ ಸಮಸ್ಯೆ ಕುಂಠಿತ ಬೆಳವಣಿಗೆ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಅಂದ್ರೆ ಹೈಟ್ ಏನೋ
ಅಷ್ಟೇ ಹೈಟ್ ಅಥವಾ ಅಷ್ಟೇ ವೆಯ್ಟ್ ಅಂತ ತಿಳ್ಕೊಂಡಿರ್ತಾರೆ. ಅದು ಒಂದು ಸಮಸ್ಯೆ, ಅದಕ್ಕೂ ನಮ್ಗೆ ಚಿಕಿತ್ಸೆ ಸಿಗುತ್ತೆ, ಸರಿಯಾದ ಪರಿಹಾರನ ಕಂಡ್ಕೊಳ್ಬಹುದು ಅಂತ ನಮ್ ಜೊತೆ ಕೂತ್ಕೊಂಡು ಇಷ್ಟೊತ್ತು ಅದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ಕುಂಠಿತ ಬೆಳವಣಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.